ಕರ್ತನ ಪರಿಶುದ್ಧ ನಾಮಕ್ಕೆ ಸೋತುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈಫ್ ಟ್ಯೂಬ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ, ನಿಮ್ಮನ್ನು ಕಾಣುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ನಾನು ಕರ್ತನಲ್ಲಿ ನಂಬ್ತಿದ್ದೇನೆ, ನೀವೆಲ್ಲರೂ ಸೌಖ್ಯವಾಗಿ, ಆರೋಗ್ಯವಾಗಿ, ಸಮಾಧಾನವಾಗಿ ಇದ್ದೀರೆಂಬುದಾಗಿ. ಕಾರಣ ನಿಮ್ಮೆಲ್ಲರಿಗೋಸ್ಕರ ಪ್ರತಿದಿನ ನಮ್ಮ ಯೇಸು ಪ್ರೀತಿಸುವ ಪ್ರಾರ್ಥನಾ ರೂಪದಲ್ಲಿ ನಮ್ಮ ಪ್ರಾರ್ಥನೆ ತಂಡಗಳು ಸೇರಿ ನಿಮ್ಮೆಲ್ಲರ ಬಿಡುಗಡೆಗೋಸ್ಕರ, ರಕ್ಷಣೆಗೋಸ್ಕರ, ಸೌಖ್ಯಗೋಸ್ಕರ, ನಿಮ್ಮ ಅಗತ್ಯಗಳಿಗೋಸ್ಕರ, ನಿಮ್ಮ ಆಶೀರ್ವಾದಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೀವಿ. ಸ್ವಾಮಿ ಪ್ರಾರ್ಥನೆ ಕೇಳುವಾತನು. ಆದ್ದರಿಂದ ಪ್ರಾರ್ಥನೆ ಕೇಳಿ ಖಂಡಿತ ನಿಮ್ಮನ್ನು ದೇವರು ಅದ್ಭುತವಾಗಿ, ಅತಿಶಯವಾಗಿ ನಡೆಸ್ತಿದ್ದಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತಿದ್ದೇನೆ. ಆಮೇನ್, ಹಲ್ಲೆಲೂಯಾ. ಆದ್ದರಿಂದ ನಾವು ನಿಮಗೋಸ್ಕರ ಪ್ರತಿದಿನ ಪ್ರಾರ್ಥಿಸುವ ಹಾಗೆ ನೀವು ಕೂಡ ನಮಗೋಸ್ಕರ, ನಮ್ಮ ಸೇವೆಗೋಸ್ಕರ ಪ್ರಾರ್ಥಿಸ್ಕೊಳ್ಳಿ. ಆಮೇನ್. ಕಾರಣ ಹೇಗಾದರೂ ಈ ಲೈಫ್ ಟ್ಯೂಬ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಅನೇಕರು ರಕ್ಷಿಸಲ್ಪಡಬೇಕು. ದೇವರ ವಾಕ್ಯವನ್ನು ಕೇಳಿ ನೋಡಿ ಅದ್ಭುತ ಬಿಡುಗಡೆ, ರಕ್ಷಣೆಯನ್ನು ಹೊಂದಿಕೊಳ್ಳುವೆಂಬುದು ಅದು ದೇವರ ಚಿತ್ತವಾಗಿದೆ. ಅದೇ ನಮ್ಮ ಪ್ರಾರ್ಥನೆ ಸೇವೆಯ ಒಂದು ದಾಗ ಭಾರ ದರ್ಶನವಾಗಿದೆ. ಅದರಿಂದ ನಮಗೋಸ್ಕರ, ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಕರ್ತಂತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅಧಿಕವಾಗಿ ಆಶೀರ್ವದಿಸಲಿ. ಆಮೇನ್. ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಕೂಡ ಪರಿಶುದ್ಧ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ಆಮೇನ್. ಪರಿಶುದ್ಧವಾದ ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ಬಿಟ್ಟು ತೊರೆಯುವುದಿಲ್ಲ. ಕಾರಣ ಏನು? ನಾವು ಸತ್ಯದಲ್ಲಿ ಓದಿ ನೋಡುವಾಗ ಯೆಹೋಶುವನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ, ಜೋಶ್ವ 1:5, ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ನಿನ್ನ ಜೀವಮಾನದಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಸೆಯ ಸಂಗಡ ಇದ್ದಾಗೆ ನಿನ್ನ ಸಂಗಡಲೂ ಇರುವನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆಮೇನ್, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ಬಿಟ್ಟು ತೊರೆಯುವುದಿಲ್ಲ. ಮೋಸೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇದ್ದೀನಿ. ಆಮೇಲೆ ಮತ್ತು ಯಾಕೆ ನಿಮ್ಮ ಜೀವಿತದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಚಿಂತೆ ಪಡ್ತಾ ಇದ್ದೀರಾ, ವೇದನೆ ಪಡ್ತಾ ಇದ್ದೀರಾ, ನಿಮ್ಮ ಜೀವನ ಕುರಿತು ಭಯ ಪಡ್ತಿದ್ದೀರಾ? ಏಸಪ್ಪಿದ್ದಾರೆ, ನಾನು ನಿಮ್ಮ ಕೈ ಹಿಡ್ಕೊಂಡಿದ್ದೀನಿ, ನಾನು ನಿನ್ನ ಸಂಗಡಿದ್ದೀನಿ, ನಾನು ನಿಮ್ಮನ್ನು ಕೈ, ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ, ಯಾವುದೇ ಕಾರ್ಯದಲ್ಲಿ ಕೂಡ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ಬಿಟ್ಟು ತೊರೆಯುವುದಿಲ್ಲ. ಮೋಸೆಯ ಸಂಗಡ ಯಾವ ರೀತಿ ಇದ್ದನೋ ಅದೇ ರೀತಿ ನಾನು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ನಡೆಸ್ತೇನೆ. ಅದರ ಪ್ರೀತಿಯ ಮಕ್ಕಳೇ, ಯಾಕೆ ನಾವು ಭಯಪಡಬೇಕು? ಯಾಕೆ ನಾವು ದಿಗಿಲು ಪಡಬೇಕು? ಯಾಕೆ ನಾವು ದುಃಖ ಚಿಂತೆ ಪಡಬೇಕು? ದೇವರು ನಮ್ಮ ಸಂಗಡ ಇದ್ದಾರೆ. ಆತನು ನಮ್ಮನ್ನು ಕೈ ಹಿಡ್ಕೊಂಡಿದ್ದಾರೆ. ಆತನು ನಮ್ಮ ಸಂಗಡ ಇದ್ದು ನಮ್ಮ ಎಲ್ಲ ಕಾರ್ಯಗಳನ್ನು ನಡೆಸುವಂಥ ದೇವರಾಗಿದ್ದಾರೆ. ಇದಕ್ಕಿಂತ ಧೈರ್ಯ ನಮಗೇನು ಬೇಕು? ಇದಕ್ಕಿಂತ ನಂಬಿಕೆ, ಬಲ ನಮ್ಗೆ ಯಾಕೆ ಬೇಕು? ಏಸಬಿಟ್ಟಿದ್ದಾರೆ, ನಿನ್ನ ಯಾರು ಕೈ ಬಿಟ್ಟರು ಕೂಡ, ನಿನ್ನ ಯಾರು ಬಿಟ್ಟು ಹೋದರೂ ಕೂಡ ನಾನು ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನ ಬಿಟ್ಟು ಹೋಗುವುದಿಲ್ಲ. ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಕೂಡ ಇದ್ದು ನಿನ್ನ ಆಶೀರ್ವದಿಸುವೆನೋ. ಆಮೇಲೆ ನಿನ್ನ ಅಗತ್ಯಗಳನ್ನು ಸಂಧಿಸುತ್ತಿದ್ದಾರೆ. ನಂಬ್ತಾ ಇದ್ದೀರಾ? ನೀವು ನಂಬುವಾಗ ಕರ್ತನು ಈ ವಾಕ್ಯದ ಪ್ರಕಾರ ನಿಮ್ಮ ಸಂಗಡ ಇದ್ದು ನಿಮ್ಮ ಕೈ ಹಿಡಿದು ನಿಮ್ಮನ್ನು ಅದ್ಭುತವಾಗಿ, ಆಶೀರ್ವಾದವಾಗಿ ನಡೆಸುವ ದೇವರಾಗಿದ್ದಾರೆ. ಕಾರಣ ನೀವು ಸತ್ಯದಲ್ಲಿ ಯೆಶಾಯ ಬರೆದ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯ 10ನೇ ವಾಕ್ಯ, ಯೆಶಾಯ 41:10, ಯೆಶಾಯ ಬರೆದ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡುವಾಗ, ಪ್ರಜೆಯೇ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರ, ನೋಡಿದ್ರ
ನನ್ನ ಮಗನೇ, ನನ್ನ ಮಗಳೇ, ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ನಾನೇ ನಿನ್ನ ದೇವರು, ನಿನಗೆ ಸಹಾಯ ಮಾಡುತ್ತೇನೆ, ನಿನ್ನನ್ನು ಬಲಪಡಿಸ್ತೇನೆ, ನನ್ನ ನೀತಿಯ ಬಲಗೈಯಿಂದ ನಿನಗೆ ಆದರ ಮಾಡ್ತೇನೆ. ಆದ್ದರಿಂದ ಪ್ರೀತಿಯ ಸಹೋದರ, ನಮ್ಮ ದೇವರು ನಮ್ಮ ಸಂಗಡ ಇರುವಾಗ, ನಮ್ಮ ದೇವರು ನಮ್ಮನ್ನು ಕೈ ಹಿಡ್ಕೊಂಡಿರುವಾಗ, ನಮ್ಮ ದೇವರು ನಮ್ಮನ್ನು ತೊರೆಯದೆ ನಮ್ಮ ಜೊತೆ ಇರುವಾಗ ಯಾವುದು ಕುರಿತು ಯೋಚಿಸುವಂಥ ಅವಶ್ಯಕತೆ ಇಲ್ಲ. ಆಮೇನ್, ಹಲ್ಲೆಲೂಯಾ. ಮುಂದೆ ನನ್ನ ಜೀವನ ಹೇಗಿರ್ತದೋ, ನನ್ನ ದಿನಗಳು ಹೇಗಿರ್ತದೋ, ನಾನು ಏನು ಮಾಡಲಿ, ನನಗೆ ವಯಸ್ಸಾಯ್ತಲ್ಲ, ಬಲ ಕುಂದೋಯ್ತಲ್ಲ ಎಂಬುದಾಗಿ ಯೋಚಿಸ್ತಾ ಇದ್ದೀರಾ? ನನ್ನ ಮಕ್ಕಳು ಕೈ ಬಿಟ್ಬಿಟ್ರು, ನನ್ನ ಕುಟುಂಬ ಕೈ ಬಿಟ್ಬಿಟ್ರು, ನಮ್ಮ ಸಂಬಂಧಿಕರು ಕೈ ಬಿಟ್ಬಿಟ್ರು, ನನಗೆ ವಯಸ್ಸಾಗ್ತಾ ಇದೆ, ಬಲ ಕುಗ್ಗಿ ಹೋಗ್ತಾ ಇದೆ, ನನ್ನ ವಯಸ್ಸಲ್ಲಿ ಎಷ್ಟು ಸಂಪಾದನೆ ಮಾಡಿ ನನ್ನ ಮಕ್ಕಳನ್ನ ನೋಡಿಕೊಂಡೆ, ನನ್ನ ಕುಟುಂಬ ನೋಡಿಕೊಂಡೆ, ಈಗ ಎಲ್ಲರೂ ಕೈ ಬಿಟ್ಬಿಟ್ರು, ಎಲ್ಲರೂ ದೂರ ಹೋಗ್ಬಿಟ್ರು ಎಂಬುದಾಗಿ ಯೋಚಿಸ್ತಾ ಇದ್ದೀರಾ? ದುಃಖ ಪಡ್ತಾ ಇದ್ದೀರಾ? ವೇದನೆ ಪಡ್ತಾ ಇದ್ದೀರಾ? ಕಣ್ಣೀರು ಇಡ್ತಾ ಇದ್ದೀರಾ? ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಮಕ್ಕಳೇ, ಇಲ್ಲಿ ವಾಕ್ಯಲ್ಪಟ್ಟಿದೆ, ಪ್ರಜೆಯೇ ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸ್ತೇನೆ. ಯಾವ ಯಾವ ಕಾರ್ಯದಲ್ಲಿ ನೀವು ಭಯ ಪಡ್ತಾ ಇದ್ದೀರಾ, ಯಾವ ಯಾವ ಕಾರ್ಯದಲ್ಲಿ ನೀವು ಸೋತು ಹೋಗಿದ್ದೀರಾ, ಯಾವ ಯಾವ ಕಾರ್ಯದಲ್ಲಿ ನೀವು ಬಲವೀನವಾಗಿದ್ದೀರಾ, ಎಸ್ ಸ್ವಾಮಿ ಹೇಳ್ತಿದ್ದಾರೆ, ಮಗನೇ, ನಾನು ನಿನ್ನ ದೇವರು ಮಾತ್ರ ಅಲ್ಲ, ನಾನು ನಿಮ್ಮೊಂದಿಗಿರುವುದು ಮಾತ್ರ ಅಲ್ಲ, ನಿಮ್ಮನ್ನು ಎಲ್ಲ ಕಾರ್ಯದಲ್ಲಿ ಬಲಪಡಿಸ್ತೀನಿ. ಅದು ಮಾತ್ರ ಇಲ್ಲ, ನಿಮಗೆ ಸಹಾಯ ಕೊಡ್ತೀನಿ. ದೇವರು ನಮಗೆ ಸಹಾಯ ಮಾಡುವಾಗ ಪ್ರೀತಿ ಮಕ್ಕಳೇ, ಅದು ಎಷ್ಟೊಂದು ಆಶೀರ್ವಾದ, ಎಷ್ಟೊಂದು ನಂಬಿಕೆ, ಎಷ್ಟೊಂದು ಧೈರ್ಯ, ಎಷ್ಟೊಂದು ಬಲವನ್ನು ನಮ್ಗೆ ಉಂಟು ಮಾಡ್ತದೆ. ಆದ್ದರಿಂದ ಯಾವುದು ಕುರಿತು ಯೋಚಿಸಬೇಡಿ, ಯಾವುದು ಕುರಿತು ದುಃಖ ವೇದನೆ ಪಡಬೇಡಿ. ನಮಗೆ ಅವ್ರು ಕೈ ಬಿಟ್ಬಿಟ್ರು, ಮಕ್ಕಳು ಕೈ ಬಿಟ್ಬಿಟ್ರು, ನನ್ನ ಕುಟುಂಬ ಕೈ ಬಿಟ್ಬಿಟ್ರು, ನನ್ನ ನಂಬಿದಂಥ ನನ್ನ ಸ್ನೇಹಿತರು ನನ್ನ ಬಿಟ್ಟು ದೂರ ಹೋಗ್ಬಿಟ್ರು, ನನ್ನ ಸಂಬಂಧಿಕರು ನಾನು ಚೆನ್ನಾಗಿದ್ದಾಗ ನನ್ನ ಸಹಾಯ ಹೊಂದ್ಕೊಂಡ್ರು, ಇವಾಗ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ, ಬಲ ಕುಂದೋಗ್ತಾ ಇದೆ, ವಯಸ್ಸಾಗ್ತಿದೆ, ಈ ಕಡೆ ಕಾಲದಲ್ಲಿ ನನ್ನ ಜೀವನ ಹೆಂಗಪ್ಪ, ನನ್ನ ದಿನಗಳು ಹೇಗೆ ಅಂತ ಕಲಿತಿದ್ದೀರಾ? ದೇವರು ನಿಮ್ಮ ಸಂಗಡ ಇದ್ದು ಆತ ನಿಮಗೆ ಬಲಪಡಿಸಿ ನಿಮ್ಮನ್ನು ಸಹಾಯ ಮಾಡಿ ಆತನ ನೀತಿಯ ಬಲದಿಂದ ನಿಮಗೆ ಆದರಣೆ ಮಾಡೋ ದೇವರಾಗಿದ್ದಾರೆ. ಇನ್ನೊಂದು ವಾಕ್ಯ ನೋಡುವಾಗ ಯೆಶಾಯ 49ನೇ ಅಧ್ಯಾಯ 14, 15, 16 ವಾಕ್ಯ. ಯೆಶಾಯ 49:14-16 ಚೆನ್ನಾಗಿ ಗಮನಿಸ್ತಾ ಇದ್ದೀರಾ? ಪ್ರೀತಿಯ ಸಹೋದರ, ಒಂದು ವೇಳೆ ಅನೇಕರು ಯೋಚನೆ ಮಾಡ್ತಾ ಇರ್ಬೋದು, ಭಯ ಪಡ್ತಿರ್ಬೋದು, ದುಃಖಿಸ್ತಿರ್ಬೋದು, ಈ ವರ್ಷ ಮುಗಿತಾ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ಹೊಸ ವರ್ಷದಲ್ಲಿ ಕಾಲಿಡಬೇಕು, ನನ್ನ ಪರಿಸ್ಥಿತಿ ನೋಡಿದ್ರೆ ಹಿಂಗಿದೆ, ನನ್ನ ಕುಟುಂಬ ನೋಡಿದ್ರೆ ಹೀಗಿದೆ, ನನ್ನ ಅಗತ್ಯಗಳು ಈ ರೀತಿ ಇದೆ, ನನ್ನ ಬಲವೀನ ನೋಡಿದ್ರೆ ನನ್ನ ಶರೀರದಲ್ಲಿ ಒಂದು ಹೋದರೆ ಒಂದು ವ್ಯಾಧಿ, ಬಲವೀನ ರೋಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಇಲ್ಲಿ ಸತ್ಯದಲ್ಲಿ ಓದುವಾಗ ಯೆಶಾಯ ಬರೆದ ಪ್ರವಾದನ ಪುಸ್ತಕ 49ನೇ ಅಧ್ಯಾಯ 14, 15, 16 ವಾಕ್ಯ ಓದುವಾಗ, ಸಿಯೋನ್ ನಗರಿಯಾದರೂ ಕರ್ತನು ನನ್ನ ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನ ಮರ್ತಿದ್ದಾನಲ್ಲ ಅಂದುಕೊಂಡಳು. ಒಬ್ಬ ಹೆಂಗಸು ತನ್ನ ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಳಕುಸನ್ನು ಮರೆತಾಲೋ, ಒಂದು ವೇಳೆ ಮರೆತಾಲು, ನಾನಾದರೆ ನಿನ್ನನ್ನು ಮರೆ, ಇಗೋ ನನ್ನ ಅಂಗೈಯಲ್ಲಿ ನಿನ್ನ ಚಿತ್ರಿಸಿದ್ದೇನೆ. ಆಮೇನ್, ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನೋಡಿದ್ರ ಈ ವಾಕ್ಯವನ್ನು ಕೇಳ್ತಿರುವ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ದೇವರು ಎಷ್ಟು ಒಳ್ಳೆಯವರು, ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಒಂದು ಕರುಣೆಯನ್ನು, ಒಂದು ಮಮತೆಯನ್ನು ಇಟ್ಕೊಂಡಿದ್ದಾರೆ. ಒಂದು ವೇಳೆ ಎಲ್ಲರೂ ಕೈ ಬಿಟ್ಟುವಂಥ ಸ್ಥಿತಿಯಲ್ಲಿ ನೀವು ಇದ್ದೀರಾ, ಎಲ್ಲರೂ ನಿಮ್ಮನ್ನು ತಳ್ಳಿಬಿಟ್ಟಂಥ ಸ್ಥಿತಿಯಲ್ಲಿ ಜೀವನ ಮಾಡಿ ವೇದನೆಯಲ್ಲಿ ಕಣ್ಣೀರಲ್ಲಿ ಇದ್ದೀರಾ, ಅಲ್ಲೇದನ್ನು ನೆನೆಸಿ ನೆನೆಸಿ ಕಣ್ಣೀರು ಸುರಿಸ್ತಾ ಇದ್ದೀರಾ? ಒಂದು ಕಾಲದಲ್ಲಿ ನಾನು ಹೇಗೆ ಇದ್ದೆ, ಹೇಗೆ ಜೀವಿಸಿದೆ, ಹೇಗೆ ಸಂಪಾದನೆ ಮಾಡಿದೆ, ಎಷ್ಟು ಜನಗೆ ನಾನು ಸಹಾಯ ಮಾಡಿದೆ, ಎಲ್ಲ ನನ್ನ ಬಂದು ಸಹಾಯ ಹೊಂದ್ಕೊಂಡ್ರು, ಇವತ್ತು ನನ್ನ ಕೈ ಖಾಲಿಯಾಗಿದೆ, ನನ್ನ ಬಲ ಕುಂಗೋಗಿದೆ, ವಯಸ್ಸಾಗ್ತಿದೆ, ಎಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ, ಯಾರು ಸಹಾಯ ಬರ್ತಾ ಇಲ್ಲ, ನನಗೆ ಯಾರು ಗತಿ ಇಲ್ಲ ಅಂತ ವೇದನೆ ಪಡ್ತಾ ಇದ್ದೀರಾ? ನೋಡಿ, ಸಿಯೋನು ನಗರಿ ಎದುರು ಕರ್ತನು ನನ್ನನ್ನು ಕೈ ಬಿಟ್ಟಿದ್ದಾನೆ. ಆಮೇನ್. ನೋಡಿ ಯಾವ ರೀತಿ ಅಂದ್ಕೊಂಡಿದ್ದಾರೆ, ಕರ್ತನು ನನ್ನ ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನ ಮರ್ತಿದ್ದಾನಲ್ಲ ಅಂದುಕೊಂಡರು. ಒಬ್ಬ ಹೆಂಗಸು ತನ್ನ ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಳಕುಸನ್ನು ಮರೆತಾಲೋ ಅಲ್ವಾ ಕೇಳ್ಬಿಟ್ಟಿದೆ. ಒಂದು ಹೆಂಗಸು, ಒಂದು ತಾಯಿ ತನ್ನ ಗರ್ಭದಲ್ಲಿ ಎತ್ತಂತ ಮೊಳಕುಸನ ಮರೆಯಕ್ಕೆ ಸಾಧ್ಯನಾ?
ಯಾವ ತಾಯಿಯಾದರೂ ತನ್ನ ಹೊಟ್ಟೆಯಲ್ಲಿ ಎತ್ತಂಥ ಮಗುವನ್ನ ಮರೆಯೋಕ್ಕೆ ಸಾಧ್ಯನಾ? ಒಂದು ವೇಳೆ ತಾಯಿ ಮರೆತರೂ ಕೂಡ ನಾನು ನಿನ್ನ ಮರೆಯುವುದಿಲ್ಲ, ಕಾರಣ ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಆಮೇನ್. ಎಷ್ಟೋ ಜನ ಅನೇಕ ಮಾತು, ಈ ಲೋಕದಲ್ಲಿ ತಾಯಿಗಿಂತ ಪ್ರೀತಿ ದೊಡ್ಡದು ಯಾವುದಿಲ್ಲ. ತಾಯಿ ಪ್ರೀತಿಗಿಂತ ದೊಡ್ಡದು ಈ ಲೋಕದಲ್ಲಿ ಯಾವುದಿಲ್ಲ. ಒಂದು ವೇಳೆ ಮಕ್ಕಳೇ, ತಾಯಿ ಪ್ರೀತಿ ಮಾರ್ಪಡ್ಬೋದು, ತಾಯಿ ಪ್ರೀತಿ ಅದು ಹೋದ್ರೂ ಹೋಗ್ಬೋದು. ಆದರೆ ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರು, ತಾಯಿಯ ಗರ್ಭದಲ್ಲಿ ಹುಟ್ಟೋದಕ್ಕೆ ಮುಂಚೆ ಹೆಸರಿದ್ದು ಕರೆದ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಯಾವುದೇ ಕಾರಣಕ್ಕೂ ನಮ್ಮನ್ನು ಮರೆಯುವುದಿಲ್ಲ, ನಮ್ಮನ್ನು ಬಿಟ್ಟು ತೊರೆಯುವುದಿಲ್ಲ. ಆತ ನಮ್ಮನ್ನು ಕೈ ಬಿಡುವುದಿಲ್ಲ. ಆತನ ಸದಾಕಾಲ ನಮ್ಮ ಜೊತೆ ಇದ್ದಾರೆ. ಅದೇ ವಾಕ್ಯ ನೋಡಿ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ನಾನು ಇದ್ದೇನೆ. ಆಮೇನ್. ಮತ್ತು ಯಾಕೆ ಚಿಂತೆ ಪಡ್ತಿದ್ದೀರಾ? ಮತ್ತು ಯಾಕೆ ಭಯ ಪಡ್ತಿದ್ದೀರಾ? ನನ್ನ ಜೀವನ ಹೇಗೆ, ನನ್ನ ಕುಟುಂಬ ಹೇಗೆ, ನನ್ನ ಮುಂದೆ ಭವಿಷ್ಯ ಹೇಗೆ? ನಿಮ್ಮ ಜೀವನ, ನಿಮ್ಮ ಭವಿಷ್ಯ, ನಿಮ್ಮ ಎಲ್ಲ ಕಾರ್ಯಗಳು, ನಿಮ್ಮ ಬದುಕು ದೇವರ ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸ್ಕೊಂಡಿದ್ದಾರೆ. ಹೇಗೆ ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ? ಹೇಗೆ ಏಸಪ್ಪ ನಿಮ್ಮನ್ನು ಬಿಟ್ಬಿಡ್ತಾರೆ? ಹೇಗೆ ಏಸಪ್ಪ ನಿಮ್ಮನ್ನು ಮರೆತು ಬಿಡ್ತಾರೆ? ಏಸಪ್ಪ ಹೇಗೆ ನಿಮ್ಮನ್ನು ಅವಮಾನ ಪಡೋದಕ್ಕೆ ಬಿಟ್ಬಿಡ್ತಾರೆ? ಇಲ್ಲ ಮಕ್ಕಳೇ, ನೋಡಿ, ಒಂದು ತಾಯಿ ತನ್ನ ಎತ್ತ ಮಗುವನ್ನು, ಮೊಳಕುಸನ ಮರೆತಾಲೋ? ಯಾವ ತಾಯಿಯಾದರೂ ಎತ್ತ ಮಗುನ ಮರೆಯೋಕ್ಕೆ ಸಾಧ್ಯನಾ? ಇಲ್ಲ ಮಕ್ಕಳೇ. ನೋಡಿ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಾಯಿ ಮನೆ ಕೆಲಸ ಮಾಡ್ತಿದ್ರು. ತುಂಬ ಬಡತನ ಒಂದು ಕುಟುಂಬ, ಊಟ ಕೂಡ ವಸತಿ ಇರಲಿಲ್ಲ, ಆಕೆ ಬಟ್ಟೆ ಕೂಡ ಇರಲಿಲ್ಲ. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದ್ತಾ ಇದ್ದೀವಿ. ನಮ್ಮ ತಾಯಿ ಒಂದು ಮನೆ ಕೆಲಸ ಮಾಡಿ ನಮ್ಮನ್ನು ಓದಿಸ್ತಾ ಇದ್ರು, ನಮ್ಮನ್ನು ಸಾಕ್ತಾ ಇದ್ರು. ನಮ್ಮ ತಾಯಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ನಾಷ್ಟ ಇಲ್ಲ, ಟೀ ಇಲ್ಲ, ಹಾಗೆ ಮನೆ ಕೆಲಸ ಹೋಗಿ ಅವ್ರು ರಾತ್ರಿ ಮಿಕ್ಕಿರುವಂಥ ಅನ್ನ ಚಪಾತಿಯನ್ನು ಕೊಟ್ಟರೆ ನಮ್ಮ ತಾಯಿ ಅದನ್ನು ತಿಂತಿರಲಿಲ್ಲ. ಅಯ್ಯೋ, ಮನೇಲಿ ಮಕ್ಕಳು ಊಟ ಇಲ್ವಲ್ಲ, ಅವರು ಹೊಟ್ಟೆ ಸಿಗ್ತಾರೆ, ಸ್ಕೂಲಿಂದ ಬರ್ತಾರಂತ ಅವ್ರು ಕೊಟ್ಟಂಥ ಅನ್ನ ಚಪಾತಿನ ತಗೊಂಡ್ಬಂದು ನಮಗೆ ಕೊಡ್ತಾಯಿದ್ರು. ನೋಡಿ, ಅದು ತಾಯಿ ಪ್ರೀತಿ. ಇವತ್ತು ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ದೇವ್ರ ಹತ್ರ ಹೋಗಿ ಸೇರಿಕೊಂಡ್ರು. ಆದರೆ ನಮ್ಮ ತಾಯಿ ನಮ್ಮನ್ನು ಬಿಟ್ಟು ಹೋದ್ರು ಕೂಡ ಯೇಸು ಸ್ವಾಮಿ ನಮ್ಮನ್ನು ಬಿಟ್ಟಿಲ್ಲ, ಏಸಪ್ಪ ನಮ್ಮನ್ನು ಕೈ ಬಿಟ್ಟಿಲ್ಲ, ಆತನ ಪ್ರೀತಿ ನಮ್ಮ ಮೇಲೆ ಮಾರ್ಪಟ್ಟಿಲ್ಲ. ಇದುವರೆಗೂ ಪ್ರೀತಿ ಮಕ್ಕಳೇ, ದೇವರು ನಮ್ಮನ್ನು ಕೈ ಹಿಡಿದು, ದೇವರು ನಮ್ಮನ್ನು ಬಲಪಡಿಸಿ, ದೇವರು ಒಂದೊಂದು ಕಾಲದಲ್ಲಿ ಸಹಾಯ ಮಾಡಿ ಆತ ನಡೆಸ್ತಿದ್ದಾರೆ. ಅದನ್ನೇ ಹೇಳ್ತಿದ್ದಾರೆ, ಏಸಪ್ಪ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆಯುವುದಿಲ್ಲ, ಮೋಸೆಯ ಸಂಗಡ ಇದ್ದ ಹಾಗೆ ನಾನು ನಿಮ್ಮ ಸಂಗಡ ಇರ್ತೇನೆ. ಇನ್ನೊಂದು ವಾಕ್ಯದಲ್ಲಿ ಸತ್ಯದಲ್ಲಿ ಓದಿ ನೋಡುವಾಗ, ಯೋಹಾನ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಾಕ್ಯ, ಜಾನ್ 11:32. ನಾವು ಯೋಹಾನ ಬರೆದ ಪತ್ರಿಕೆ 11:32 ವಾಕ್ಯ ನೋಡುವಾಗ, ಮರಿಯಾಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ ನೀನು ಇಳಿತಿದ್ರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಆಮೇನ್. ಪ್ರೀತಿ ಮಕ್ಕಳೇ, ಈ ವಾಕ್ಯ ನೀವು ಓದಿರ್ಬೋದು. ಅನೇಕ ಸಮಯದಲ್ಲಿ ನಿಮ್ಮ ಪಾಸ್ಟರ್ ಮೂಲಕ ಪ್ರಸಂಗದಲ್ಲಿ ಈ ವಾಕ್ಯವನ್ನು ನೀವು ಧ್ಯಾನಿಸ್ಬೋದು. ಇಲ್ಲಿ ನೋಡಿ, ಮಾರ್ತಲು ಮತ್ತು ಮರಿಯಾಳು ಇಬ್ಬರು ಸಹೋದರಿಯರು. ಅವನಿಗೆ ಒಂದೇ ಒಂದು ತಮ್ಮ ಲಾಜರ್ ಎಂಬುದಾಗಿ. ಅವನು ವ್ಯಾಧಿ ಬಂದು ಸತ್ತೋಗ್ಬಿಟ್ಟ. 4 ದಿವಸ ಆಯಿತು. ಅವನ್ನ ಸಮಾಧಿಯಲ್ಲಿ ಇಟ್ಬಿಟ್ಟು ಮಣ್ಣು ಮಾಡಿಬಿಟ್ರು. ಮಕ್ಕಳೇ, 4 ದಿವಸ ಆದಮೇಲೆ ಆ ಮಾರ್ತಾಲ್ ಮರಿಯಾಳ ಮನೆಗೆ ಏಸಪ್ಪ ಬರ್ತಿರುವಾಗ ಅಲ್ಲಿ ಮರಿಯಮ್ಮ ಹೋಗ್ಬಿಟ್ಟು ಏಸಪ್ಪ ಕಾಲಿಗೆ ಬಿದ್ದುಬಿಟ್ಟು, ಸ್ವಾಮಿ ನೀನು ಇಲ್ಲಿ ಇರ್ತಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಏಸಪ್ಪ ಯಾವಾಗಲೂ ನಮ್ಮ ಜೊತೆ ಇರಬೇಕು. ಅದು ನಮ್ಮ ಜೀವಕ್ಕೆ ಒಂದು ಬಲ, ನಮ್ಮ ಜೀವಕ್ಕೆ ಒಂದು ಸುರಕ್ಷತೆ, ಒಂದು ರಕ್ಷಣೆ, ಸೇಫ್ಟಿ. ಅದು ನಮ್ಮ ಜೊತೆ ಯಾರಿದ್ದಾರೆ ಇಲ್ವೋ, ಒಂದು ವೇಳೆ ಅಪ್ಪ ಅಮ್ಮ ಇದ್ದಾರೆ ಇಲ್ವೋ, ಗಂಡ ಇದ್ದಾರೆ ಇಲ್ವೋ, ಹೆಂಡತಿ ಇದ್ದಾರೆ ಇಲ್ವೋ, ಸಂಬಂಧಿಕರಿದ್ದಾರೆ ಇಲ್ವೋ, ಸ್ನೇಹಿತರಿದ್ದಾರೆ ಇಲ್ವೋ, ಯಾರಿದ್ದಾರೆ ಇಲ್ವೋ, ಆದರೆ ಏಸಪ್ಪ ಇರಬೇಕು. ಅಲ್ಲಿ ಮರಿಯಲ್ಲಿ ಹೇಳ್ತಾನೆ, ಸ್ವಾಮಿ ನೀನು ಮಾತ್ರ ನಮ್ಮ ಸಂಗಡ ಇದ್ದಿದ್ರೆ, ನಮ್ಮ ಜೊತೆ ಇದ್ದಿದ್ರೆ ನಮ್ಮ ತಮ್ಮ ಸಾಯ್ತಿರ್ಲಿಲ್ಲ, ಆತನು ಬದುಕುತ್ತಿದ್ದನು ಎಂಬುದಾಗಿ ಹೇಳ್ತಿದ್ದಾಳೆ. ಕಾರಣ ಒಂದೊಂದು ದೇವರ ಮಕ್ಕಳ ಜೊತೆಯಲ್ಲಿ ದೇವರು ಇರಬೇಕು ಮಕ್ಕಳೇ. ಯಾವುದೇ ಕಾರಣಕ್ಕೂ ದೇವರು ನಮ್ಮ ಜೊತೆ ಇಲ್ಲಾಂದರೆ ಜೀವನ ತುಂಬ ಕಷ್ಟ. ದೇವ್ರ ಜೊತೆ ಇದ್ರೂ ಎಷ್ಟು ಶೋಧನೆ, ಎಷ್ಟು ಹೋರಾಟ, ಎಷ್ಟು ನಾವು ಬೇಸರಗೊಳ್ಬಿಡ್ತೀವಿ. ಜೀವನದಲ್ಲಿ ಬರುವಂಥ ಶೋಧನೆ, ಕಷ್ಟ, ವೇದನೆಯನ್ನು ಕಂಡು ಅದೇ ಸಮಯದಲ್ಲಿ
ದೇವರು ನಮ್ಮ ಜೊತೆ ಇಲ್ಲಾಂದರೆ ಇನ್ನು ಎಷ್ಟೊಂದು ಪಾಡು, ಎಷ್ಟೊಂದು ವೇದನೆ, ಎಷ್ಟೊಂದು ಬಾಧೆ ಅಲ್ವಾ. ಆದ್ದರಿಂದ ದೇವರು ನಮ್ಮ ಸಂಗಡ ಇರಬೇಕು. ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ, ಮಗನೇ ಮಗಳೇ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆಯುವುದಿಲ್ಲ. ಮೋಸೆಯ ಸಂಗಡ ಇದ್ದು ಯಾವ ರೀತಿ ಅರಣ್ಯದಲ್ಲಿ ನಾನು ನಡೆಸಿದೆನೋ ಅದೇ ರೀತಿ ನಾನು ನಿಮ್ಮ ಜೊತೆ ಇದ್ದು ಒಂದೊಂದು ದಿನ ನಿಮ್ಮ ನಡೆಸ್ತೇನೆ, ನಿಮ್ಮನ್ನು ಬಲಪಡಿಸ್ತೇನೆ, ನಿಮಗೆ ಸಹಾಯ ಮಾಡುತ್ತೇನೆ, ನಿಮ್ಮ ಅಗತ್ಯಗಳನ್ನ ಸಂಧಿಸ್ತೇನೆ. ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ನೋಡಿ ಅಲ್ಲಿ ವಾಕ್ಯ ಮರಿಯಮ್ ಹೇಳ್ತಾರೆ, ಸ್ವಾಮಿ ನೀನು ಮಾತ್ರ ನಮ್ಮ ಸಂಗಡ ಇದ್ದಿದ್ದರೆ ನಮ್ಮ ತಮ್ಮ ಸಾಯಿದ್ರಲ್ಲೇ ಸಪ್ಪ. ಅಲ್ಲಿ ಏನರ್ಥ ಅಂದರೆ ದೇವ್ರು ನಮ್ಮ ಸಂಗಡ ಇರಬೇಕು. ಇವತ್ತು ಕೇಳಿ, ಏಸಪ್ಪ ನೀನು ನಮಗೆ ವಾಗ್ದಾನ ಕೊಟ್ಟಿದ್ದೀರಪ್ಪ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆಯುವುದಿಲ್ಲ, ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ ಇರುತ್ತದೆ ವಾಗ್ದಾನ ಕೊಟ್ಟಿದ್ದಪ್ಪ. ನಮ್ಮ ಕುಟುಂಬ ಜೊತೆ, ನಮ್ಮ ಸಭೆ ಜೊತೆ ಅಪ್ಪ, ನನ್ನ ಮಕ್ಕಳ ಜೊತೆ, ನಮ್ಮ ಮನೆ ಜೊತೆ ಸ್ವಾಮಿ ನೀನಿದ್ದು ನೀನು ನಮ್ಮನ್ನು ಬಲಪಡಿಸಿ, ನೀನು ನಮಗೆ ಸಹಾಯ ಮಾಡಿ, ನೀನು ನಿಮ್ಮ ನೀತಿಯ ಬಲಗೈಯಿಂದ ನಮಗೆ ಆದರಣೆ ಮಾಡಪ್ಪ. ಒಂದೊಂದು ಸಮಯದಲ್ಲೂ ನಮಗೆ ಸಹಾಯ ಮಾಡಪ್ಪ, ನೀನು ನಮ್ಮ ಜೊತೆಗೆ ಇರಬೇಕು ಇದು ಪ್ರಾರ್ಥಿಸುವಾಗ ಕತ್ತ ನಮ್ಮ ಜೊತೆ ಇದ್ದು ಕೈ ಹಿಡಿದು ನಮ್ಮನ್ನು ಬಲಪಡಿಸಿ ನಮಗೆ ಸಹಾಯ ಮಾಡಿ ನಮ್ಮನ್ನು ಆಶೀರ್ವಾದವಾಗಿ ನಡೆಸುವಂಥ ದೇವರಾಗಿದ್ದಾರೆ. ನೋಡಿ, ಕಡೆಯದಾಗಿ ಮತ್ತೇನು ಬರೆದ ಸುವಾರ್ತೆ ಪತ್ರಿಕೆ 28ನೇ ಅಧ್ಯಾಯ 20ನೇ ವಾಕ್ಯ, ಮ್ಯಾಥ್ಯೂ 28:20. ಮತ್ತಿನ್ನು ಬರೆದ ಪತ್ರಿಕೆ 28ನೇ ಅಧ್ಯಾಯ 20ನೇ ವಾಕ್ಯ ನೋಡುವಾಗ ಅಲ್ಲಿ ಹೇಳ್ತಾರೆ, ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೇನ್. ನೋಡಿ, ದೇವರು ಕಡೇ ದಿನದಲ್ಲಿ ಆತನು ಸತ್ತು ಜೀವಂತವಾಗಿ ಎದ್ದು ಪರಲೋಕದಲ್ಲಿ ಎತ್ತುಕೊಳ್ಳೋದಕ್ಕೆ ಮುಂಚೆ ಆತನ ಮಕ್ಕಳು ನೋಡಿ ದೇವರು ಪ್ರಾಮಿಸ್ ಮಾಡಿದ್ದಾರೆ, ವಾಗ್ದಾನ ಮಾಡಿದ್ದಾರೆ. ನೋಡಿರಿ ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಯೇಸು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಈ ಮಾತನ್ನು ನಂಬ್ತೀರಾ? ದೇವರು ವಾಗ್ದಾನ ಕೊಟ್ಟಿದ್ದಾರೆ, ದೇವರು ಪ್ರಾಮಿಸ್ ಮಾಡ್ತಿದ್ದಾರೆ. ನಾವು ಪ್ರಾರ್ಥನೆ ಮಾಡ್ತಿಲ್ಲ ಸ್ವಾಮಿ ನಮ್ಮ ಸಂಗಡ ಇದೆ ಅಂತ. ದೇವರು ವಾಗ್ದಾನ ಮಾಡ್ತಿದ್ದಾರೆ, ದೇವರು ಪ್ರಾಮಿಸ್ ಮಾಡ್ತಿದ್ದಾರೆ. ಮಗನೇ ಮಗಳೇ, ನೋಡಿರಿ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದು ನಿಮ್ಮ ಕೈ ಹಿಡಿದು ನಿಮ್ಮ ನಡೆಸಿ ಬಲಪಡಿಸಿ ಸಹಾಯ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇಲೆ ಈ ಒಂದು ನಂಬಿಕೆಯಿಂದ, ಈ ಒಂದು ವಿಶ್ವಾಸದಿಂದ ಯಾರು ನನ್ನ ಜೊತೆ ಇದ್ದಾರೆ ಇಲ್ವೋ, ಯಾರು ನನಗೆ ಸಹಾಯ ಮಾಡ್ತಾರೆ ಇಲ್ವೋ, ಯಾರು ನನಗೆ ಪ್ರೀತಿಸ್ತಾರೆ ಇಲ್ವೋ, ಯಾರು ನನ್ನ ಜೊತೆ ಇರ್ತಾರೋ ಇಲ್ಲ ದೂರ ಹೋಗ್ತಾರೆ ಇಲ್ವೋ, ಏಸಪ್ಪ ನನ್ನ ಜೊತೆ ಇದ್ದಾರೆ, ಏಸಪ್ಪ ನನ್ನ ಬಲಪಡಿಸ್ತಾರೆ, ಏಸಪ್ಪ ನನಗೆ ಸಹಾಯ ಮಾಡ್ತಾರೆ, ಏಸಪ್ಪ ಆತನ ಅಗತ್ಯನ ಸಂಧಿಸ್ತಾರೆ. ಈ ಒಂದು ನಂಬಿಕೆಯಿಂದ, ಈ ಒಂದು ವಿಶ್ವಾಸದಿಂದ ಯಾರು ಜೀವಿಸ್ತಾರೋ, ಜೀವನ ಮಾಡ್ತಾರೋ ಅವರು ಖಂಡಿತ ದೇವರಲ್ಲಿ ಅವರು ಸ್ಥಿರವಾಗಿ ನಿಲ್ತಾರೆ. ಇವತ್ತು ತುಂಬ ಜನಗೆ ಭಯ, ದಿಗಿಲು, ವೇದನೆ, ಕಣ್ಣೀರು. ಕಾರಣ ಅಂದರೆ ಏಸಪ್ಪ ನನ್ನ ಜೊತೆ ಇದ್ದಾರೆ, ನನ್ನ ಕೈ ಹಿಡ್ಕೊಂಡಿದ್ದಾರೆ, ಆತನ ಕೈ ಬಿಡುವುದಿಲ್ಲ, ಆತನನ್ನು ಬಿಟ್ಟು ಹೋಗುವುದಿಲ್ಲ, ಆತನನ್ನು ಬಲಪಡಿಸಿದಂಥ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಅದಕ್ಕೆ ತುಂಬ ಕ್ರೈಸ್ತರು, ದೇವರ ಮಕ್ಕಳು ಜೀವನದಲ್ಲಿ ಸಮಾಧಾನ ಇಲ್ಲದೆ ಭಯ, ದಿಗಿಲು, ಕಣ್ಣೀರು, ವೇದನೆ, ದುಃಖದಿಂದ ಬರ್ತಿದ್ದಾರೆ. ಇಲ್ಲ, ಇವತ್ತು ದೇವರು ನಿಮ್ಮನ್ನು ವಾಕ್ಯದ ಕೊಡ್ತಾರೆ, ಮಗನೇ ಮಗಳೇ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನ ಬಿಟ್ಟು ತೊರೆಯುವುದಿಲ್ಲ, ನಾನು ಮೋಸೆ ಸಂಗಡಿದ ಹಾಗೆ ನಿನ್ನ ಸಂಗಡಿತಾನೆ. ಭಯಪಡಬೇಡ, ಹೆದರಬೇಡ, ನಾನು ನಿನಗೆ ಬಲಪಡಿಸ್ತೇನೆ, ನಾನು ನಿನಗೆ ಸಹಾಯ ಕೊಡ್ತೇನೆ, ನನ್ನ ನೀತಿಯ ಬಲಗೈಯಿಂದ ನಿನಗೆ ಆಧರಣೆ ಮಾಡ್ತೇನೆ. ಎಷ್ಟು ಜನ ನಂಬ್ಕೊಂಡಿದ್ದ, ಹೌದೇಸಪ್ಪ, ಯಾರು ನನ್ನ ಕೈ ಬಿಟ್ಟರು ಕೂಡ, ಯಾರು ನನ್ನ ಬಿಟ್ಟು ದೂರ ಹೋದ್ರು ಕೂಡ, ಯಾರು ನನ್ನ ಪ್ರೀತಿಸದೆ ಹೋಗ್ಲಿ, ಯಾರು ನನ್ನ ತಿರಸ್ಕಾರ ಮಾಡಿದ್ರು ಕೂಡ, ಯಾರು ನನ್ನ ಮರೆತರು ಕೂಡ ನೀನು ನನ್ನ ಮರೆಯುವುದಿಲ್ಲಪ್ಪ. ಇದು ನಿಮ್ಮ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸ್ಕೊಂಡಿದ್ದೇನೆ, ನಾನು ನಂಬ್ತೇನೆ ಸಪ್ಪ. ಆ ಒಂದು ನಂಬಿಕೆಯಿಂದ ನೀವು ಜೀವಿಸುವಾಗ, ನಿಮ್ಮ ಜೀವನದಲ್ಲಿ ನೀವು ನಡೆಯುವಾಗ ದೇವರು ನಿಮ್ಮನ್ನು ಬಲಪಡಿಸಿ ನಿಮಗೆ ಸಹಾಯ ಮಾಡಿ ಆತನ ನೀತಿಯ ಬಲಗೈಯಿಂದ ನಿಮಗೆ ಆದರಣೆ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥಿಸೋಣವ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೇ, ಇದೋ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳುತ್ತಿರುವ, ನೋಡುತ್ತಿರುವ, ನಂಬುತ್ತಿರುವ ಪ್ರತಿಯೊಂದು ಮಕ್ಕಳಿಗೂ ನೀನು ವಾಗ್ದಾನ ಮಾಡಿದ್ಯಾ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನ ತೊರೆಯುವುದಿಲ್ಲ, ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇದ್ದು ನಿನ್ನನ್ನು ಬಲಪಡಿಸಿ ನಿನಗೆ ಸಹಾಯ ಮಾಡಿ ನನ್ನ
ಪ್ರೀತಿಯ ಬಲಗೆಯಿಂದ ನಿನಗೆ ಆದರಣೆ ಮಾಡ್ತೇನೆ. ಆಮೇನ್. ಎಸಪ್ಪ, ಈ ವಾಕ್ಯವನ್ನು ಕೇಳಿ ಯಾರೆಲ್ಲ ನಂಬ್ತಾ ಇದ್ದಾರೋ, ಯಾರೆಲ್ಲ ವಿಶ್ವಾಸ ಮಾಡ್ತಾ ಇದ್ದಾರೋ, ಅಪ್ಪ ಹೌದು ಸ್ವಾಮಿ, ನೀನು ನಮ್ಮ ಸಂಗಡ ಇದೆಯಾ, ನೀನು ನಮ್ಮ ಕೈ ಹಿಡ್ಕೊಂಡಿದ್ಯಾ, ನೀನು ನನಗೆ ಸಹಾಯ ಕೊಡ್ತೀಯಾ, ನೀನು ನಮಗೆ ಬಲಪಡಿಸುವ ದೇವರು ಅಂತ ನಂಬ್ತಿದ್ದಾರೋ ಅಷ್ಟು ಜನರ ಮೇಲೆ ದೇವರ ಬಿಡುಗಡೆ, ದೇವರ ಆಶೀರ್ವಾದ, ದೇವರ ಒಂದು ರಕ್ಷಣೆ, ದೇವರ ಒಂದು ಸೌಖ್ಯ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ಕರ್ತನೇ, ಒಂದೊಂದು ದಿನನೂ ನಿಮ್ಮ ಮಕ್ಕಳ ಜೊತೆ ಇದ್ದು ಕೈ ಹಿಡಿದು ಬಲಪಡಿಸಿ ಸಹಾಯ ಮಾಡಿ ನೀನು ನಡೆಸಬೇಕಂತ ಪ್ರಾರ್ಥಿಸ್ತೇನೆ, ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೀತಿ ದೇವ್ರ ಮಕ್ಕಳೇ, ದೇವರ ಆತ್ಮನು, ಪರಿಶುದ್ಧ ಆತ್ಮನು, ಕರ್ತನಾದ ಯೇಸು ನಿಮ್ಮೊಂದಿಗೆ ಮಾತಾಡಿದ್ದಾರೆ, ವಾಗ್ದಾನ ಕೊಟ್ಟಿದ್ದಾರೆ. ಲೋಕದ ಅಂತ್ಯದವರೆಗೂ ಸ್ವಾಮಿ ನಿಮ್ಮ ಸಂಗಡ ನಡೆಸ್ತಾರೆ. ಗಾಡ್ ಬ್ಲೆಸ್ ಯು. ಆಮೇನ್.